ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೆ ಈ ವಾರದ ರೆಟ್ರೋ ಟು ಮೆಟ್ರೋ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಇದು ಜರ್ನಿ ಆಫ್ ಕನ್ನಡ ಸಿನಿಮಾ. ಇವತ್ತು ನಾವು ಮಾತಾಡಕ್ಕೆ ಹೊರಟಿರುವಂಥ ಚಿತ್ರದ ಹೆಸರು ಸದಾರಮೆ. ಈ ಚಿತ್ರ 1935ರಲ್ಲಿ ತೆರೆ ಕಾಣುತ್ತೆ. ಈ ಚಿತ್ರನ ಶಕುಂತಲಾ ಫಿಲಮ್ಸ್ ಎಂಬ ಬ್ಯಾನರ್ನಡಿ ಶ್ರೀ ಗುಬ್ಬಿ ವೀರಣ್ಣನವರು ಪ್ರೊಡ್ಯೂಸ್ ಮಾಡ್ತಾರೆ. ಇದರ ಡೈರೆಕ್ಷನನ್ನು ರಾಜಾ ಚಂದ್ರಶೇಖರ್ ಅವರು ಮಾಡ್ತಾರೆ. ಇದು ಕನ್ನಡದ 3ನೇ ಟಾಕಿ ಚಿತ್ರ ಆಗಿ ರಿಲೀಸ್ ಆಗುತ್ತೆ 1935ರಲ್ಲಿ. ಇದಕ್ಕೆ ಸ್ಕ್ರೀನ್ ಪ್ಲೇಯನ್ನು ಬರೆದಿರೋರು ದೇವುಡು ನರಸಿಂಹ ಶಾಸ್ತ್ರಿ ಅವರು. ಈ ಚಿತ್ರದ ಸಂಗೀತ ನಿರ್ದೇಶಕರು ವೆಂಕಟರಾಮಯ್ಯ ಅವರು. ಇದು ಒಂದು ಮರಾಠಿ ನಾಟಕ ಮಿತ್ರ ಅಂತ, ಶ್ರೀಸ್ ಅತಾವಲೆ ಅವರ ಮಿತ್ರ ಎಂಬ ನಾಟಕವನ್ನು ಕನ್ನಡಕ್ಕೆ ಅನುವಾದ ಮಾಡಿ ಗುಬ್ಬಿ ವೀರಣ್ಣನವರು ಕನ್ನಡಕ್ಕೆ ತಗೊಂಡ್ಬಂದು ಆ ನಾಟಕಕ್ಕೆ ಸದಾರಮೆ ಅಂತ ಹೆಸರಿಟ್ಟು ಆ ನಾಟಕದ ಪ್ರದರ್ಶನಗಳು ನಡೀತಾ ಇರ್ತವೆ. ಆ ನಾಟಕ ಚೆನ್ನಾಗಿ ಪ್ರೇಕ್ಷಕರನ್ನ ಸೆಳೆದಾಗ ಅವರಿಗೆ ಇದೇ ಒಂದು ಚಲನಚಿತ್ರವಾಗಿ ಮಾಡೋಣ ಅನ್ನೋ ಒಂದು ಐಡಿಯಾ ಬರುತ್ತೆ. ಅದಕ್ಕೆ ಪ್ರೊಡಕ್ಷನ್ಗೆ ಕೈ ಹಾಕಿ ಇದನ್ನು ಚಲನಚಿತ್ರನ 1935ನೇ ಇಸ್ವಿಯಲ್ಲಿ ತೆರೆ ಮೇಲೆ ತರ್ತಾರೆ. ಈ ಚಿತ್ರದಲ್ಲಿ ಗುಬ್ಬಿ ವೀರಣ್ಣವರು ಒಂದು ಪ್ರಮುಖ ಪಾತ್ರನ ವಹಿಸ್ತಾರೆ. ಪಕ್ಕಾ ಕಳ್ಳ ಅನ್ನೋ ಪಾತ್ರನ ಅವರು ವಹಿಸ್ತಾರೆ. ಅದ್ರ ಜೊತೆಗೆ ಕೆ ಅಶ್ವಥಮ್ಮ ಅವರು ಸದಾರಮೆಯಾಗಿ ಕಾಣಿಸ್ಕೊತಾರೆ. ಅವ್ರನ್ನ ಸಿಂಗಿಂಗ್ ಆಕ್ಟ್ರೆಸ್ ಅಂತಲೇ ಕರೀತಾರೆ. ಇದು ಅವರ ಡೆಬ್ಯೂ ಫಿಲಮ್ ಆಗಿರುತ್ತೆ. ಈ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಗುಬ್ಬಿ ವೀರಣ್ಣ ಅವರು, ಕೆ ಅಶ್ವಥಮ್ಮ ಅವರು, ಸ್ವರ್ಣಮ್ಮ ಅವರು, ಶಕುಂತಲಾ ಅವರು ಮತ್ತು ಜಯಮ್ಮ ಅವರು ಮತ್ತು ಮುರಾರಾಚಾರ್ ಅನ್ನೋರು ನಟನೆಯನ್ನು ಮಾಡಿರ್ತಾರೆ. ಈ ಚಿತ್ರದ ಕಥಾ ಸಾರಾಂಶ ಏನು ಅಂತಂದರೆ, ಸದಾರಮೆ ಅನ್ನೋ ರೋಲ್ ಏನು ಮಾಡಿದರೆ ಅದು ಒಂದು ಬ್ರೇವ್ ಲೇಡಿಯ ರೋಲು. ಅಂದರೆ ಧೈರ್ಯವಂತ ಒಂದು ಹುಡುಗಿ ಇರ್ತಾಳೆ. ಅವಳು ಒಬ್ಬ ಪಕ್ಕಾ ಕಳ್ಳ ಅನ್ನೋ ಕ್ಯಾರೆಕ್ಟರ್ನಿಂದ ತಪ್ಪಿಸ್ಕೊಳ್ಳೋಕ್ಕೆ, ಆ ಕಳ್ಳನಿಂದ ತಪ್ಪಿಸ್ಕೊಳ್ಳೋಕ್ಕೆ ಗಂಡಸು ವೇಷವನ್ನು ಧರಿಸ್ತಾಳೆ. ಆಗ ಒಬ್ಬ ಯುವರಾಣಿ ಆ ಗಂಡಸು ವೇಷಧಾರಿಯನ್ನು ನೋಡಿ ಅವಳು ಪ್ರೀತಿಲಿ ಬೀಳ್ತಾಳೆ. ಬಟ್ ಏನು ಅಂದರೆ ಅದು ಸದಾರಮೆ. ಅದೇನಾಗ್ತದೆ, ಆವಾಗ ಒಬ್ಬ ರಾಜಕುಮಾರ ಈ ಇಬ್ಬರನ್ನೂ ನೋಡಿ ಒಂದು ಕ್ಯಾರೆಕ್ಟರ್ಸ್ನಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಾ ಹೋಗ್ತದೆ. ಅದಾದಮೇಲೆ ಎಂಡಲ್ಲಿ ರಾಜ್ಕುಮಾರ ಹಿ ವಿಲ್ ಎಂಡ್ ಅಪ್ ಮ್ಯಾರಿಂಗ್, ಅಂದರೆ ಮದುವೆ ಇಬ್ಬರೂ ಆಗ್ತಾನೆ ಅನ್ನೋದೇ ಈ ಕಥೆಯ ಒಂದು ಸಾರಾಂಶ. ಈ ಚಿತ್ರ ಸರಿಸುಮಾರು 142 ನಿಮಿಷಗಳ ರನ್ ಟೈಮ್ ಇರುತ್ತೆ ಮತ್ತು ಆಗಿನ ಕಾಲದ ಸೂಪರ್ ಹಿಟ್ ಚಿತ್ರ ಅಂತ ಹೇಳ್ತೀವಿ. ಇದರ ವಿಶೇಷತೆ ಏನು ಅಂತ ಅಂದರೆ, ನಮ್ಮ ಗುಬ್ಬಿ ವೀರಣ್ಣವರ ಪಕ್ಕಾ ಕಳ್ಳ ಪಾತ್ರ ಇದೆಯಲ್ಲ, ಅದು ತುಂಬ ಎಂಟರ್ಟೈನಿಂಗ್ ಆಗಿತ್ತು ಅಂತ ಹೇಳ್ತಾರೆ. ಮತ್ತು ಕೆ ಅಶ್ವಥಮ್ಮ ಅವರ ಸದಾರಮೆಯ ಪಾತ್ರದ ಜೊತೆಗೆ ಅವರ ಹಾಡುಗಾರಿಕೆ ತುಂಬ ಚೆನ್ನಾಗಿತ್ತು ಅಂತ ಹೇಳಿ 1935ರಲ್ಲಿ ರಿಲೀಸ್ ಆಗುವಂಥ ಸದಾರಮೆ ಕನ್ನಡದ ಆರಂಭಿಕ ಚಿತ್ರಗಳಲ್ಲಿ ಅತ್ಯಂತ ಪ್ರಭಾವಶಾಲಿ ಚಿತ್ರ ಅನ್ನೋದರಲ್ಲಿ ಸಂಶಯನೇ ಇಲ್ಲ. ಸದಾರಮೆ 1934ರ ನಂತರ ಬಂದಂಥ ಸಾಮಾಜಿಕ ನಾಟಕೀಯ ಉಳ್ಳಂಥ ಚಿತ್ರ. ಪೌರಾಣಿಕ ಹಾಗೂ ಸಾಮಾಜಿಕ ಕಳಕಳಿ ಉಳ್ಳಂಥ ಚಿತ್ರಗಳಲ್ಲಿ ಮಹಿಳಾ ಪ್ರಧಾನವಾದಂಥ ಮೊಟ್ಟ ಮೊದಲ ಚಿತ್ರಗಳು ಅಂದರೆ ಸತಿ ಸುಲೋಚನಾ ಹಾಗೂ ಸದಾರಮೆ ಅಂತ ಹೇಳ್ಬೋದು. 1935ನೇ ಇಸ್ವಿಯಲ್ಲಿ ಟೆಕ್ನಾಲಜಿ ಅನ್ನೋದು ತುಂಬ ಇನ್ನೂ ಡೆವಲಪ್ ಆಗಿರಲಿಲ್ಲ. ಇದರಲ್ಲಿ ಒನ್ ಆಫ್ ದ ಮೇಜರ್ ಡ್ರಾಬ್ಯಾಕ್ಸ್ ಏನು ಅಂತಂದರೆ, ಕ್ಯಾಮ್ರಾ ಅನ್ನೋದು ತುಂಬ ದುಬಾರಿ ಇತ್ತು ಮತ್ತು ಸೌಂಡ್ ರೆಕಾರ್ಡಿಂಗ್ ಆಗಬೇಕಾದ್ರೆ ಅವ್ರದ್ದು ವಾಯ್ಸ್ ಥ್ರೋ, ಅಂದರೆ ಆರ್ಟಿಸ್ಟ್ಗಳದ್ದು ವಾಯ್ಸ್ ಥ್ರೋ ತುಂಬ ಜೋರಾಗಿರಬೇಕಾಗಿತ್ತು. ಅಷ್ಟು ಪ್ರಾಮಿನೆಂಟಾಗಿ ವಾಯ್ಸ್ ಥ್ರೋ ಮಾಡಬೇಕಾಗಿತ್ತು. ಆದರೂ ಆ ಟೈಮಲ್ಲಿ ಅಂಥ ಎಲ್ಲ ಏನೇನು ಅಡೆತಡೆಗಳು ಬಂದ್ರೂ ಅದನ್ನೆಲ್ಲ ದಾಟಿ ಅದನ್ನು ಮೀರಿ ಈ ಥರ ಚಿತ್ರಗಳನ್ನು ನಮಗೆ ಕೊಟ್ಟಿರೋವಂಥ ಗುಬ್ಬಿ ವೀರಣ್ಣವ್ರಿಗೆ ನಮ್ಮ ಒಂದು ಧನ್ಯವಾದಗಳನ್ನ ಹೇಳಬೇಕು. ಯಾಕೆಂದರೆ ಅವರು ಈ ಕನ್ನಡ ಇಂಡಸ್ಟ್ರಿಗೆ ಒಂದು ಪಿಲ್ಲರ್ ಆಗಿ ಕಾಣಿಸ್ಕೊಂಡಿದ್ದಾರೆ. 1935ರಲ್ಲಿ ಇನ್ನೊಂದು ವಿಷಯ ನಡೆಯುತ್ತೆ. ಏನು ಅಂತಂದರೆ, ನಮ್ಮ ಕನ್ನಡದ ಮೊಟ್ಟ ಮೊದಲ ಚಿತ್ರ ಯಾವುದು ರೀಮೇಕ್ ಆಗುತ್ತೆ ಅಂತಂದರೆ ಅದು ಸದಾರಮೆ ಚಿತ್ರ. ಅದನ್ನು ತಮಿಳಿಗೆ ರೀಮೇಕ್ ಮಾಡ್ತಾರೆ. ಅದರ ಹೆಸರು ನವೀನ ಸದಾರಮೆ ಅಂತ ತಮಿಳಲ್ಲಿ ಇಡ್ತಾರೆ. 1930s ಎರಾದ ಮತ್ತೊಂದು ಚಿತ್ರದ ಜೊತೆಗೆ ನೆಕ್ಸ್ಟ್ ಎಪಿಸೋಡಲ್ಲಿ ನಿಮ್ಮನ್ನು ಕಾಣ್ತೀನಿ. ಅಲ್ಲಿ ತನಕ ನಮಸ್ಕಾರ. ನಾನು ನಿಮ್ಮ ನಂದಳಿಕೆ ನಿತ್ಯಾನಂದ ಪ್ರಭು.